ಇನ್ನು ಸಂಸತ್ ಭವನದಲ್ಲಿ ಭದ್ರತಾ ಲೋಪ ಹಿನ್ನೆಲೆ ಬೆಳಗಾವಿ ಸುವರ್ಣಸೌಧದಲ್ಲಿ ಬಿಗಿ ಭದ್ರತೆಯನ್ನ ಮಾಡಲಾಗಿದೆ. ಪಾಸ್ ಇದ್ದವರಿಗಷ್ಟೇ ಸುವರ್ಣಸೌಧಕ್ಕೆ ಎಂಟ್ರಿ ಕೊಡಲಾಗ್ತಾ ಇದೆ. ಈಗಾಗಲೇ ಇಲ್ಲಿ ಸುವರ್ಣಸೌಧದಲ್ಲೂ ಕೂಡ ಅಲರ್ಟ್ ಆಗಿರುವಂತದ್ದು ಭದ್ರತಾ ಪಡೆ. ಯಾಕಂತಂದ್ರೆ ನಿನ್ನೆ ದೆಹಲಿಯಲ್ಲಿ ಆಗಿರುವಂತ ವಿಚಾರ ಬಹಳಷ್ಟು ಸಂಚಲನವನ್ನ ಸೃಷ್ಟಿಸಿತ್ತು. ಹಾಗಾಗಿ ಬೆಳಗಾವಿಯಲ್ಲಿ ಈಗಾಗಲೇ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಅಲ್ಲೂ ಕೂಡ ಸುವರ್ಣಸೌಧದಲ್ಲಿ ಬಿಗಿ ಭದ್ರತೆಯನ್ನ ಹೆಚ್ಚಿಗೆ ಮಾಡಲಾಗಿದೆ. ಇನ್ನು ಪಾಸ್ ಇದ್ದವರಿಗಷ್ಟೇ ಸುವರ್ಣಸೌಧಕ್ಕೆ ಎಂಟ್ರಿ ಕೊಡಲಾಗ್ತಾ ಇದೆ. ಪಾಸ್ ಇಲ್ಲದವರನ್ನ ವಾಪಸ್ ಕಳಿಸ್ತಾ ಇದ್ದಾರೆ ಅಲ್ಲಿನ ಭದ್ರತಾ ಸಿಬ್ಬಂದಿಗಳು. ಇನ್ನು ಸಚಿವರು ಶಾಸಕರ ಬೆಂಬಲಿಗರು ಅಂತ ಹೇಳಿದ್ರು ಕೂಡ ಯಾರಿಗೂ ಕೂಡ ಪ್ರವೇಶವನ್ನ ಕೊಡಲಾಗ್ತಾ ಇಲ್ಲ. ಈ ಹಿಂದೆ ಅವರು ಬೆಂಬಲಿಗರು ಅವರು ಇವರು ಅಂತ ಹೇಳಿದ್ರೆ ಏನು ಪ್ರವೇಶ ಕೊಡಲಾಗ್ತಾ ಇತ್ತು. ಆದರೆ ನಿನ್ನೆ ನಡೆದಿರುವಂತಹ ಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೂಡ ಬೆಳಗಾವಿಯಲ್ಲೂ ಕೂಡ ಸುವರ್ಣಸೌಧದಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಪಾಸ್ ಇದ್ದವರಿಗೆ ಮಾತ್ರ ಒಳಗಡೆ ಎಂಟ್ರಿ ಕೊಡಲಾಗ್ತಾ ಇದೆ. ಸುವರ್ಣಸೌಧದ ಸುತ್ತ ಮತ್ತಷ್ಟು ಭದ್ರತೆಯನ್ನ ಹೆಚ್ಚಳ ಮಾಡಲಾಗಿರುವಂಥದ್ದು. ಈಗಾಗಲೇ ಈ ವಿಚಾರ ದೇಶಾದ್ಯಂತ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಇನ್ನು ಅದೇ ರೀತಿಯಾಗಿ ತನಿಖೆ ಕೂಡ ಪ್ರಾರಂಭ ಆಗಿದೆ. ಇನ್ನು ಅಲ್ಲಿ ಏನು ಈ ದುಷ್ಕೃತ್ಯವನ್ನ ಎಸಗಿದಂತಹ ಜನರನ್ನ ಕೂಡ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಮತ್ತೊಂದು ಕಡೆ ಬೆಳಗಾವಿಯಲ್ಲೂ ಕೂಡ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಸುವರ್ಣಸೌಧಕ್ಕೆ. 98% ನಾವು ಇಲ್ಲಿಂದ ದೂರ ಇಡುವಂಥ ಕೆಲಸ ಕೂಡ ಆಗಬಾರ್ದು ಕೂಡ ಹೇಳಿದ್ದೇನೆ. ಅದರಲ್ಲಿ ಸ್ವಲ್ಪ ಹೆಚ್ಚು ಸ್ಟ್ರಿಕ್ಟ್ ಆಗಿ ಹೆಚ್ಚು ತಪಾಸಣೆ ಮುಖಾಂತರ ಇವತ್ತು ಕ್ರಮ ಕೈಗೊಳ್ತಾರೆ. ಅದಕ್ಕೆಲ್ಲ ಸಾರ್ವಜನಿಕರು ಸಹಕಾರ ಕೊಡಬೇಕು. ಶಾಸಕರು ಕೂಡ ನಾವು ಕೂಡ ಅಷ್ಟೇ ನನ್ನನ್ನು ಸೇರಿಸಿಕೊಂಡು ಪಾಸ್ ಕೊಡೋ ಮುಂಚೆ ಅವನ ಬ್ಯಾಕ್ಗ್ರೌಂಡ್ ಏನಂದ್ರೆ ನಾನು ನೋಡಿಕೊಳ್ಬೇಕು. ನಮ್ಮ ಅಪ್ಸತ್ ಸಂಬಂಧಿಕರು ಕೂಡ ನಾವು ಮಾನ್ಯತೆ ಮತ್ತು ಕರುಣೆಯಿಂದ ಸಿಕ್ಕಿದವರಿಗೆ ಬಂದ ತಕ್ಷಣ ನಾವು ಏನು ನೋಡದೆ ಸೈನ್ ಹಾಕಿಸಿ ಹುಡುಗ ಕೂಡ ಇವತ್ತು ನಿಲ್ಲಿಸಬೇಕಾಗ್ತದೆ. ಆದ ಕಾರಣ ಈ ಪ್ರದೇಶದಲ್ಲಿ ಇವತ್ತು ಭದ್ರತೆಗೆ ಸಂಬಂಧಪಟ್ಟಂತೆ ಎಲ್ಲ ಮೇಲುಸ್ತುವ ನಮ್ಮ ಇಂಟೆಲಿಜೆನ್ಸ್ ಅವರು ಮತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಪೊಲೀಸ್ ಇಲಾಖೆಯವರು ಹೋಮ್ ಮಿನಿಸ್ಟರ್ ಒಂದು ಮೇಲುಸ್ತುವ ನೋಡ್ತಾ ಇದ್ದಾರೆ. ನಾವು ಈಗ ಚರ್ಚೆ ಮಾಡಿದ್ದೇವೆ. ಎಲ್ಲರೂ ಕೂಡ ಸಹಕಾರ ಕೊಡಬೇಕು. MLAಗಳೆಂದರೆ ರಾಜ್ಯಕ್ಕೆ ಅಂದರೆ ಕ್ರೌಡೇ. ಹೇಗೆ ಕಾಡಿನಲ್ಲಿ ಜೀವಿಸುವಂಥವ್ರಿಗೆ ಕಾಡು ಬಿಟ್ಟು ದೂರ ನಿಲ್ಲಕ್ಕೆ ಆಗುದಿಲ್ವೋ, ಅವು ರಾಜ್ಯದವ್ರಿಗೆ ಜನರ ಬಿಟ್ಟು ದೂರ ನಿಲ್ಲಕ್ಕೆ ಕೂಡ ಆಗುವುದಿಲ್ಲ. ಜನರ ಮಧ್ಯೆ ಇರುವಂಥದ್ದು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಜನರ ಬಿಟ್ಟು ಯಾಕೆ ಬೇರೆ ಬೇರೆ ರೀತಿ ಬರ್ತಾರೆ. ಅದೇ ನೈಜತೆ ಇದ್ದಾರೆ, ಕಷ್ಟದಲ್ಲಿದ್ದವರು ಬರಲೇಬೇಕಾದರಿದ್ದಾರೆ. ಅದು ಎಲ್ಲರೂ ಕೂಡ ಏಕದಮ್ ದೂರ ಇಡ್ಲಿಕ್ಕೆ ಕೂಡ ಆಗುದಿಲ್ಲ. ಪಾಸ್ಗಳು ಕಡಿಮೆ ಮಾಡಬೇಕು, ಕೊಡುವಾಗ ಗೊತ್ತಿರಬೇಕು, ತಪಾಸಣೆ ಜಾಸ್ತಿ ಆಗಬೇಕು, ಮತ್ತೆ ಎಲ್ಲರದಕ್ಕೆ ಸಹಕಾರ ಕೊಡಬೇಕು. ದಿವಸ ಲೋಕಸಭೆಯಲ್ಲಿ ಇತಿಹಾಸದಲ್ಲಿ ಆಗದೇ ಇರತಕ್ಕಂಥ ಭದ್ರತಾ ಲೋಪ ಆಗಿರ್ತಕ್ಕಂಥದ್ದು ಇಡೀ ವಿಶ್ವ ನೋಡಿದೆ. ಹೊಸದಾಗಿ ಲೋಕಸಭೆಯನ್ನು ಪ್ರಾರಂಭ ಮಾಡಿ ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ನಾವು ಮಾಡಿದ್ದೇವೆ ಅಂತ ಹೇಳುವಾಗ ಇಬ್ಬರು ಯುವಕರು ಗ್ಯಾಲರಿಗೆ ಬಂದು ಗ್ಯಾಲರಿಯಿಂದ ಜಂಪ್ ಮಾಡಿ ಸದನದ ಒಳಗಡೆ ಬರ್ತಾರೆ ಅಂತ ಹೇಳಿದರೆ ಇದನ್ನು ಯಾರೂ ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಕೂಡ ವಿಶೇಷವಾಗಿ ಪಾಸ್ಗಳನ್ನು ಕೊಡುವಾಗ ನಮ್ಮ ರಾಜ್ಯದ ಸಂಸದರಾದಂಥ ಪ್ರತಾಪ್ ಸಿಂಹ ಅವರು ಪಾಸ್ ಕೊಟ್ಟಿದ್ದಾರೆ ಅಂಥೇಳಿ ಗೊತ್ತಾಗಿರುವಂಥದ್ದು. ಅವರು ಪರಿಚಯ ಇದ್ದು ಅವರು ಪಾಸ್ ಕೊಟ್ಟಿದ್ದಾರೆ. ಅವರು ಕೂಡ ಇದರಲ್ಲಿ ಹೊಣೆ ಆಗ್ತಾರೆ ಅಂಥೇಳಿ ಇವತ್ತಿನ ದಿವಸ ಎಲ್ಲರೂ ವಿಶ್ಲೇಷಣೆ ಮಾಡಿದ್ದಾರೆ. ಹಾಗಾಗಿ ಅವರನ್ನು ಕೂಡ ಅಲ್ಲಿ ಸಂಸತ್ತಿನಿಂದ ಲೋಕಸಭೆಯಿಂದ ಅವರನ್ನು ಸಸ್ಪೆಂಡ್ ಮಾಡಬೇಕು ಅಂಥೇಳಿ ಇವಾಗಲೇ ಒತ್ತಾಯ ನಮ್ಮ ಪಕ್ಷದವರು ಮಾಡಿದ್ದಾರೆ ಮತ್ತು ಬೇರೆ ಪಕ್ಷದವರು ಕೂಡ ಮಾಡಿದ್ದಾರೆ. ಆಶ್ಚರ್ಯ ಏನು ಅಂತೇಳಿದರೆ ಇದರ ಬಗ್ಗೆ ಗೃಹ ಮಂತ್ರಿಗಳಾಗಲಿ ಪ್ರಧಾನಮಂತ್ರಿಗಳಾಗಲಿ ಒಂದು ಮಾತನ್ನು ಕೂಡ ಇಲ್ಲಿಯವರೆಗೆ ಆಡಲಿಲ್ಲ, ವಿಷಾದವನ್ನು ವ್ಯಕ್ತಪಡಿಸಲಿಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.